ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀಟ್ ಪೇಪರ್ ಲೀಕ್ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆಗಳು ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಅದು ಚಳುವಳಿಯ ರೂಪ ಪಡ್ಕೊಂಡಿರೋದು ನಿಮಗೆಲ್ರಿಗೂ ಗೊತ್ತೇ ಇದೆ. ಒಂದು ಕಡೆ ವಾಂಗ್ಚುಕ್ ಅವರ ಉಪವಾಸ, ಈ ಕಡೆ ಅಭಿಜಿತ್ ದೀಪ್ಗೆ ಅವರ ಹೋರಾಟ, ಅದಕ್ಕೆ ಸಂಬಂಧಿಸಿದಂತೆ ಸೇರ್ತಾ ಇರುವಂತಹ ಲಕ್ಷಾಂತರ ಜನ ಇಡೀ ದೆಹಲಿಯನ್ನ ನಡುಗಿಸ್ತಾ ಇದೆ. ನರೇಂದ್ರ ಮೋದಿ, ಅಮಿತ್ ಶಾ 12 ವರ್ಷಗಳಲ್ಲಿ ಇಷ್ಟು ನಡುಗಿಸಿದ ವಸ್ತು ಅಥವಾ ಪ್ರಕರಣ ಬೇರೆ ಯಾವುದೂ ಇಲ್ಲ. ಈ ಘಟನೆ ಅವರಿಬ್ಬರಿಗೂ ನಿದ್ದೆ ಇಲ್ಲದಂಗೆ ಮಾಡಿದೆ. ಆದರೆ ಅದು ಕೇವಲ ದೆಹಲಿಗೆ ಮಾತ್ರ ಸೀಮಿತ ಆಗಿಲ್ಲ. ಮುಂಬೈ ಮತ್ತು ಪಟ್ನಾದಲ್ಲಿ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆದಿದ್ದಾವೆ. ಬೆಂಗಳೂರಿನಲ್ಲೂ ಸಹ ಪ್ರತಿದಿನ ಪ್ರತಿಭಟನೆ ನಡೀತಾ ಇದೆ. ಬಟ್ ಗಮನ ಸೆಳೀತಾ ಇರುವಂತಹದ್ದು ದೊಡ್ಡ ಮಟ್ಟದಲ್ಲಿ ಮುಂಬೈ ಮತ್ತು ಬಿಹಾರದ ಪಟ್ನಾದು. ಸೊ ಬಿಹಾರದ ಪಟ್ನಾ ಮತ್ತು ಮಹಾರಾಷ್ಟ್ರದ ಮುಂಬೈ, ಈ ಎರಡೂ ಪ್ರದೇಶಗಳಲ್ಲಿ ನಡೆದಿರುವಂತಹ ಪ್ರತಿಭಟನೆಯ ಸ್ವರೂಪ ಹೇಗಿತ್ತು ಮತ್ತು ಇದು ಹೇಗೆ ಅಲ್ಲಿನ ಸರ್ಕಾರಗಳಿಗೆ ದೊಡ್ಡ ಸವಾಲಾಗ್ತಾ ಇದೆ. ಯಾಕೆಂದ್ರೆ ಜೆನ್ ಝಿ ಹೆದರಿಕೆ ಅನ್ನೋದು ನಮ್ಮಲ್ಲಿ ಇಲ್ಲವೇ ಇಲ್ಲ ಅನ್ನುವ ಮಟ್ಟಕ್ಕೆ ಹೋಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ, ಧೈರ್ಯವಾಗಿ ಹೊರ ಹಾಕ್ತಾ ಇದ್ದಾರೆ ಮತ್ತು ಅಲ್ಲಿನ ಆಡಳಿತಕ್ಕೆ ಸವಾಲಾಗಿದ್ದಾರೆ. ಸೊ ಏನ್ ನಡೀತು ಮುಂಬೈನಲ್ಲಿ ಮತ್ತು ಪಟ್ನಾದಲ್ಲಿ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಜಂತರ್ ಮಂತರ್ ಬಗ್ಗೆ ನಾವು ಸಿಕ್ಕಾಪಟ್ಟೆ ಮಾತಾಡ್ತಿದ್ದೀವಿ. ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರಿನ ಪ್ರತಿಭಟನೆಯ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಚೆನ್ನೈನಲ್ಲೂ ಪ್ರತಿಭಟನೆ ಆಗ್ತಿದೆ, ಹೈದರಾಬಾದ್ನಲ್ಲೂ ಆಗ್ತಿದೆ, ಪ್ರತಿ ಕಡೆನೂ ಆಗ್ತಿದೆ. ಆದರೆ ಮುಂಬೈನಲ್ಲಿ ಆದಂತಹ ಪ್ರತಿಭಟನೆಗಳು ವಿಶೇಷತೆಯನ್ನು ಒಳಗೊಂಡಿದ್ವು. ಮುಂಬೈನಲ್ಲಿ ಶಿವಾಜಿ ಪಾರ್ಕ್, ಚೇಂಬೂರ್ನಲ್ಲಿರುವಂತಹ ಶಿವಾಜಿ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರತಿಭಟನೆಯಲ್ಲಿ ಒಂದು ಚೂರು ಭಯ ಅನ್ನೋದೇ ನಮಗಿಲ್ಲ ಅನ್ನುವ ರೀತಿಯಲ್ಲಿ ಯುವ ಜನತೆ ಬೀದಿಗೆ ಬಂದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಸರ್ಕಾರದ ವಿರುದ್ಧ ಹೋರಾಟವನ್ನ ತುಂಬಾ ಧೈರ್ಯವಾಗಿ ಮಾಡಿದ್ರು. ವಶಕ್ಕೆ ಪಡೆಯುವಂತಹ ಪ್ರಕರಣಗಳು ಆ ಸಂದರ್ಭಗಳಲ್ಲಿ ಪ್ರತಿರೋಧವನ್ನ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಲಾಠಿ ಚಾರ್ಜ್ ಹೆದರ್ಲಿಲ್ಲ, ಮಳೆ ಬಂದ್ರೂ ಹೆದರ್ಲಿಲ್ಲ, ಸಿಕ್ಕಾಪಟ್ಟೆ ಧೈರ್ಯವನ್ನು ತೋರಿಸಿದ್ರು. ಜೆನ್ಸಿಯ ಆ ಧೈರ್ಯಕ್ಕೆ ಅಲ್ಲಿನ ಪೊಲೀಸರೇ ಅವಕ್ಕಾಗೋದ್ರು. ಏನು ಹೆದರ್ತಾನೆ ಇಲ್ಲ, ಅಲ್ಲಿ ಹೆದರಿಕೆಯನ್ನು ತೋರಿಸ್ತಾನೆ ಇಲ್ಲ. ಈ ಈ ನಡುವೆ ಒಂದಷ್ಟು ಘಟನೆಗಳು ಎಷ್ಟು ವೈರಲ್ ಆಗೋದು ಅಂದ್ರೆ ಎಲ್ಲ ಕಡೆ ಅದು ಸುದ್ದಿ ಆಗ್ತಾ ಇದೆ. ಎರಡು ಘಟನೆಗಳು. ಒಂದು, ಪ್ರತಿಭಟನಾಕಾರರನ್ನ ವಶಕ್ಕೆ ಪಡ್ಕೊಂಡು ಒಂದು ವ್ಯಾನ್ ತುಂಬಿಕೊಂಡು ಒಂದು ವ್ಯಾನ್ ಹೋಗ್ತಿರುತ್ತೆ. ಒಂದು ಯುವತಿ ಒಬ್ಳೆ ಆ ವ್ಯಾನಿಗೆ ಅಡ್ಡ ನಿಂತ್ಕೊಂಡು ಕೈ ಇಟ್ಬಿಡ್ತಾಳೆ ವ್ಯಾನ್ ಮೇಲೆ ಮುಂದ್ಗಡೆ. ವ್ಯಾನನ್ನ ಒಂದು ಇಂಚು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ, ಒಂದು ಇಂಚು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ, ಧೈರ್ಯವಾಗಿ ನಿಂತ್ಕೊಳ್ತಾಳೆ. ನಿಂತ್ಕೊಂಡು ಅಷ್ಟೂ ಜನರನ್ನ ಬಿಡುಗಡೆಗೊಳಿಸ್ಕೊಂಡು ಹೋಗ್ತಾಳೆ. ಅಷ್ಟು ಜನ, ವ್ಯಾನಲ್ಲಿ ಇದ್ದಂತಹ 50-100 ಜನ ಹತ್ತತ್ರ ಒಂದು ಇಂಚು ಮುಂದಕ್ಕೆ ಹೋಗೋಕ್ ಬಿಡ್ಲಿಲ್ಲ ಆ ಹುಡುಗಿ. ಅಷ್ಟು ಧೈರ್ಯವಾಗಿ ನಿಂತ್ಕೊಂಡ್ಲು, ಅಷ್ಟು ತಾಕತ್ತು ತೋರಿಸಿದ್ಲು. ಜನ್ಸಿ ಅಂದ್ರೆ ಏನು ಅಂತ ತೋರಿಸಿದ್ಲು. ಇನ್ನೊಂದು ಘಟನೆ, ವ್ಯಾನ್ ತುಂಬಾ ಪ್ರತಿಭಟನೆಗಾರರನ್ನ ತುಂಬಿಸ್ಕೊಂಡು ಹೋಗ್ತಿರ್ತಾರೆ. ವ್ಯಾನು ಟ್ರಾಫಿಕ್ ಅಲ್ಲಿ ಸಿಗಾಕೊಳ್ಳುತ್ತೆ. ಹಿಂದ್ಗಡೆಯಿಂದ ಆ ಡೋರ್ ಚಿಲ್ಕ ಇರುತ್ತಲ್ಲ, ಅದನ್ನ ಇನ್ನೊಬ್ಬ ಯುವಕ ಹೋಗಿ ತೆಗೆದು ಬಿಡ್ತಾನೆ. ವ್ಯಾನಲ್ಲಿದ್ದ ಎಲ್ಲ, ವಶದಲ್ಲಿದ್ದಂತಹ ಎಲ್ಲ ಪ್ರತಿಭಟನಾಕಾರರು ಸಹ ಹೇಳ್ಕೊಂಡ್ಬಿಡ್ತಾರೆ. ಏನ್ ಮಾಡ್ತೀರಿ? ಅದೇನು ಕ್ರಿಮಿನಲ್ ಅಫೆನ್ಸ್ ಅಲ್ವಲ್ಲ, ತಪ್ಪಿಸ್ಕೊಂಡು ಓಡೋದ್ರು ಅಂತ ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ. ವಶಕ್ಕೆ ಪಡೆದಿದ್ದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಕರ್ಕೊಂಡೋಗಿ ಒಂದು ಗ್ರೌಂಡ್ ಅಲ್ಲೋ ಪೊಲೀಸ್ ಸ್ಟೇಷನ್ ಅಲ್ಲೋ ಜಾಗ ಇದ್ರೆ ಕೂರಿಸ್ಕೊಂಡು ಸಂಜೆ ಆದ್ಮೇಲೆ ವಾಪಸ್ ವಾರ್ನಿಂಗ್ ಕೊಟ್ಟು ವಾಪಸ್ ಕಳಿಸ್ಬಿಡ್ತಾರೆ ಅಷ್ಟೇ. ಸೊ ಅವ್ರ ಮೇಲೆ ಯಾವ್ದು ಕ್ರಿಮಿನಲ್ ಅಫೆನ್ಸ್ ಅಥವಾ ಇನ್ನೇನೋ ಕೇಸು ಇನ್ನಂಥದ್ದು ಇರಲ್ಲ. ಹಾಗಾಗಿ ಅವರು ವ್ಯಾನಿಂದ ಜಿಗಿದು ಹೋದ್ರು ಸಹ ಯಾರು ಏನು ಮಾಡಕ್ಕಾಗೋದಿಲ್ಲ. ಬಟ್ ಈ ಧೈರ್ಯವನ್ನ ತೋರಿಸ್ತಾ ಇದಾರಲ್ಲ ಬಿಡಿಸ್ಕೊಳ್ಳೋದಕ್ಕೆ, ಆ ಯುವತಿ ವ್ಯಾನ್ ಅನ್ನ ತಡೆದು ನಿಲ್ಲಿಸಿದ್ಲಲ್ಲ, ಇದು ಯುವ ಜನತೆ ರೋಸಿ ಹೋಗಿದೆ ಈ ಸರ್ಕಾರಗಳ ವಿರುದ್ಧ. ಅದರಲ್ಲೂ ವಿಶೇಷವಾಗಿ ಈಗಿನ ಆಡಳಿತ ಯಾವ ರೀತಿ ಧರ್ಮವನ್ನ ಅಡ್ಡ ಇಟ್ಕೊಂಡು ಪ್ರಶ್ನಾತೀತರಾಗಿ ನಾವಿದೀವಿ, ನಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದು, ನಾವು ರಾಜೀನಾಮೆ ಸಂಸ್ಕೃತಿಯವರಲ್ಲ, ನಾವು ಜವಾಬ್ದಾರಿ ತಗೊಳ್ಳೋದಿಲ್ಲ, ನಾವು ಮಾಡಿದ್ದೇ ಸರಿ ಅನ್ನುವಂತಹ ದುರಹಂಕಾರದಲ್ಲಿ ಮುಳುಗೋಗಿದಾರಲ್ಲ, ಅವರ ವಿರುದ್ಧ ಈ ಯುವ ಜನತೆ ಜನ್ಸಿ ರೊಚ್ಚಿಗೆದ್ದ ಹಾಗೆ ಮುಂಬೈನಲ್ಲಿ ಪ್ರತಿಭಟನೆಗಳು ನಡೆದವು. ಅದಾದ ನಂತರ ಇನ್ನೊಂದು ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಈಗ ಅದೇ ಮುಂಬೈನಲ್ಲಿ ಏನು, ವ್ಯಾನು, ಜೀಪ್, ಆಕ್ಚುಲಿ ಜೀಪ್ ನಲ್ಲಿ ಇಬ್ರು ಹುಡುಗರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸು. ಪೊಲೀಸ್ ಇಲಾಖೆ ಡ್ರೈವರು ಆ ಯುವಕರಿಗೆ ಹೆದರಿಸ್ತಾನೆ. ಇನ್ನೊಂದು ಸಲ ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡ್ರೆ
ನಿಮಗೆ ನಾನೇ ಡ್ರಗ್ಸ್ ಇಟ್ಬಿಟ್ಟು ಡ್ರಗ್ಸ್ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೀನಿ ಅಂತ. ಅದನ್ನ ಒಬ್ಬ ಯುವಕ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಬಿಟ್ಟ ವಿಡಿಯೋ. ಆ ನಂತರ ಅವನ ಕಡೆಗೆ ಫೋನ್ ತಿರುಗಿಸ್ಕೊಳ್ತಾನೆ, ಬಾಯಿ ಮೇಲೆ ಕೈ ಇಟ್ಕೊಂಡಿದ್ದಾನೆ, ನೋಡೋದಕ್ಕೆ ಅಳ್ತಿದ್ದಾನೆ, ಹೆದರ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಬಟ್ ಬಾಯಿಂದ ಕೈ ತೆಗೆದ್ರೆ ಪಕ್ಕ 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 ಅಂತ ನಗ್ತಾವನೆ, ಪಕ್ಕದಲ್ಲಿ ಇರೋನು ಸಹ ನಗ್ತಾವನೆ. ಅವನು ಸಹ ವೆರಿ ಗುಡ್, ಸೂಪರ್ ಕೆಲಸ ಮಾಡಿದೆ ನೀನು ಅಂತ ಹೇಳ್ತಾವನೆ. ಇಬ್ರು ಪೊಲೀಸರನ್ನ ದಡ್ಡರನ್ನಾಗಿ ಮಾಡಿ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿ ಆ ಡ್ರೈವರಿಗೆ ಸಸ್ಪೆಂಡ್ ಆಗಿ ಕೂತಿದ್ದಾನೆ. ಹೀಗೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಯುವ ಜನತೆ ತಮ್ಮ ಶಕ್ತಿ ಏನು ಅಂತ ತೋರಿಸಿದ್ದಾರೆ. ಇನ್ನು ಪಟ್ನಾಗ್ ಬಂದ್ರೆ ಅದು ಎಂಟೈರ್ಲಿ ಡಿಫರೆಂಟ್ ಸ್ಟೋರಿ. ಬಿಹಾರಿಗಳು ಅಂದ್ರೆ ನಾವು ಡಿಫರೆಂಟು, ನಮ್ಮ ತರ ಎಲ್ಲೂ ಸಿಗಲ್ಲ ನಿಮಗೆ ಅಂತ ತೋರಿಸ್ಕೊಟ್ರು ವಿದ್ಯಾರ್ಥಿಗಳು ಸಹ. ಅಲ್ಲಿ ದೊಡ್ಡ ಮೈದಾನ, ಗಾಂಧಿ ಮೈದಾನ, ಅಲ್ಲಿ ಪ್ರತಿಭಟನೆ ಅಂತ ಹೇಳ್ಕೊಂಡಿದ್ರು. ಬಟ್ ಸೇರಿದ ಜನಕ್ಕೆ ಹಾದಿ ಬೀದಿಗಳೆಲ್ಲ ಪ್ರತಿಭಟನಾಕಾರರು. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಿದ್ದಾರೆ, ಬ್ಯಾರಿಕೇಡ್ಗಳನ್ನ ಹಾಕ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಜಗ್ಗಲ್ಲ ಬಗ್ಗಲ್ಲ, ಬಿಹಾರದ ಯುವ ಜನತೆ ಜಗ್ಲಿಲ್ಲ ಬಗ್ಲಿಲ್ಲ. ಸರಿ, ಜಲಫಿರಂಗಿ ಉಪಯೋಗಿಸೋಣ ಅಂತ ಹೇಳಿ ಜಲಫಿರಂಗಿ ನೀರು ಬಿಡ್ತಾ ಇದ್ರೆ ಒಬ್ಬನೇ ಒಬ್ಬ ಸಹ ಅದರಿಂದ ಓಡಿ ಹೋಗ್ಲಿಲ್ಲ, ಹೆದರ್ಕೊಳ್ಳಿಲ್ಲ, ಆರಾಮಾಗಿ ರೈನ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ಪೊಲೀಸರಿಗೆ ಹೆಂಗಾಗಿರಲ್ಲ. ರೈನ್ ಡ್ಯಾನ್ಸ್ ಮಾಡ್ತಿದ್ರೆ ವರ್ಚುವಲಿ, ಬಿಸಿಲು ಜಾಸ್ತಿ ಆಗಿದೆ, ನೀರು ಬರ್ತಾ ಇದೆ, ಕುಣಿದಾಡ್ತವ್ರೆ. ಜಲಫಿರಂಗಿ ಆಫ್ ಮಾಡಬೇಕಾಯ್ತು ಪೊಲೀಸರಿಗೆ. ಇವ್ರು ಮಜಾ ತಗೊಳ್ತವ್ರೆ ಅಂತ ಅನಿಸ್ಬಿಡ್ತು ಪೊಲೀಸರಿಗೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ನಾವು ಅವರನ್ನು ಓಡಿಸೋದಕ್ಕೆ ಮಾಡಿದ್ರೆ ಅವ್ರು ಮಜಾ ತಗೊಳ್ತಾವ್ರಲ್ಲಪ್ಪ, ಇನ್ನೇನ್ ಮಾಡೋದು, ನಾವು ಆಫ್ ಮಾಡ್ರು, ನೀರ್ ಯಾಕೆ ವೇಸ್ಟ್ ಮಾಡೋದು ಅಂತ ಆಫ್ ಮಾಡಿ ಬಿಸಾಕಿದ್ರು. ಒಂದೊಂಥರ ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಬ್ಯಾರಿಕೇಡ್ ಹಾಕಿದ್ರೆ, ಮುಂಬೈನಲ್ಲಿ ಬ್ಯಾರಿಕೇಡ್ ಹಾಕಿದ್ರೆ, ಬ್ಯಾರಿಕೇಡ್ಗಳನ್ನ ಬೀಳಿಸಿ ಅದ್ರ ಮೇಲೆ ಹತ್ತಿ ಆ ಕಡೆಗೆ ಹೋಗ್ತಿದ್ರು. ಬಿಹಾರದಲ್ಲಿ ಹಂಗಲ್ಲ, ನಾವು ಡಿಫರೆಂಟ್ ಅಂತ ತೋರಿಸ್ಕೊಂಡಿದ್ದಾರೆ. 5-6 ಜನ ಸೇರ್ಕೊಳ್ಳೋದು, ಬ್ಯಾರಿಕೇಡ್ನ ಮೇಲಕ್ಕೆ ಎತ್ಕೊಳ್ಳೋದು, ಓಡೋಗ್ಬಿಡೋದು. ಬ್ಯಾರಿಕೇಡ್ ಎತ್ಕೊಂಡು ಓಡೋಗ್ಬಿಟ್ಟು ಎಲ್ಲಾದ್ರೂ ಬಿಸಾಕ್ಬಿಡೋದು. ಅದು ಇದ್ರೆ ತಾನೇ ಅದನ್ನ ಹತ್ತಬೇಕು, ಬೀಳಿಸ್ಬೇಕು, ಇದು ಮಾಡ್ಬೇಕು. ಅದನ್ನೇ ಎತ್ಕೊಂಡು ಹೋಗಿ ಎಲ್ಲಾದ್ರೂ ಬಿಸಾಕ್ಬಿಟ್ರೆ ಪೊಲೀಸರಿಗೆ ಮತ್ತೆ ಅಡ್ಡ ಇಡೋದಕ್ಕೇನು ಸಿಗೋದೇ ಇಲ್ಲ. ಬಿಹಾರದ ಪಟ್ನಾದಲ್ಲಿ ಅದೇ ಕೆಲಸ ಮಾಡಿದ್ರು ಯುವಕರು. ಎಲ್ಲರೂ 5-6 ಜನ ಸೇರ್ಕೊಳ್ಳೋದು, ಬ್ಯಾರಿಕೇಡ್ ತಲೆ ಮೇಲೆ ಹಾಕೊಳ್ಳೋದು ಅಥವಾ ಮೇಲಕ್ಕೆ ಎತ್ಕೊಳ್ಳೋದು, ತಲೆಗೆ ಮೇಲೆ ಎತ್ಕೊಂಡು ಓಡ್ಬಿಡೋದು. ಪೊಲೀಸರಿಗೆ ಏನ್ ಮಾಡಕ್ಕಾಗತ್ತೆ ಅಷ್ಟು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ. ಆದ್ರೂ NDAದ ಭಾಗ ಬಿಜೆಪಿ ಸರ್ಕಾರಗಳಲ್ವಾ, ತಮಗೆಷ್ಟು ಸಾಧ್ಯನೋ ಅಷ್ಟು ಕ್ರೌರ್ಯ ಮೆರೆಯೋದಕ್ಕೆ ಪ್ರಯತ್ನ ಪಟ್ರು. ಪೊಲೀಸರನ್ನ ಬಳಸ್ಕೊಂಡು ಲಾಠಿ ಚಾರ್ಜ್ ಮಾಡೋದು, ಬೆದರ್ಸೋದು, ಹೆದರ್ಸೋದು, ವಶಕ್ಕೆ ಪಡೆಯೋದು ಎಲ್ಲವನ್ನೂ ಮಾಡಿದ್ರು. ಬಟ್ ನೋ, ಪಟ್ನಾದಲ್ಲೂ ಹೆದರ್ಲಿಲ್ಲ ಜನ್ಸಿ, ಮುಂಬೈನಲ್ಲೂ ಹೆದರ್ಲಿಲ್ಲ, ಬೆಂಗಳೂರಲ್ಲೂ ಹೆದರ್ತಾ ಇಲ್ಲ, ಚೆನ್ನೈನಲ್ಲೂ ಹೆದರ್ತಾ ಇಲ್ಲ, ಹೈದರಾಬಾದಲ್ಲೂ ಹೆದರ್ತಾ ಇಲ್ಲ, ಬೇರೆ ನಗರಗಳಿಗೂ ವ್ಯಾಪಿಸ್ತಾ ಇದೆ. ನರೇಂದ್ರ ಮೋದಿ, ಅಮಿತ್ ಶಾಗೆ ನಿದ್ದೆ ಬರ್ತಾ ಇಲ್ಲ. ಈಗ ನಿದ್ದೆ ಮಾಡೋಕೆ ಸಾಧ್ಯ ಇಲ್ಲ, ಹಂಗಾಗ್ಬಿಟ್ಟಿದೆ. 12 ವರ್ಷಗಳವರೆಗೆ ಇವರು, ಕಳೆದ 12 ವರ್ಷಗಳಲ್ಲಿ ನಾವು ಮಾಡಿದ್ದೆ ಸರಿ. ನೋಟ್ ಬ್ಯಾನ್ ಮಾಡಿ ಲೈನಲ್ಲಿ, ಬ್ಯಾಂಕಿನ ಕ್ಯೂನಲ್ಲಿ ಜನರನ್ನು ಸಾಯಿಸಿದ್ರು ಸುಮ್ಮನೆ ಇರಬೇಕಾಗಿತ್ತು. ಎಂಥದ್ದು ಲಾಕ್ ಡೌನ್ ಅಂತ ಮಾಡಿ ಹಾದಿ ಬೀದಿಯಲ್ಲಿ ಹೆಣಗಳು ಬೀಳಿಸ್ತಾ ಇದ್ರು, ಸುಮ್ಮನೆ ಇರಬೇಕಾಗಿತ್ತು ಜನ. ಧೈರ್ಯ ಬರ್ತಿರ್ಲಿಲ್ಲ ಇವರು ಆಕ್ರೋಶ, ಇವರ ಇದ್ರ ಮುಂದೆ. ಇವ್ರಿಗಿದ್ದಂತಹ ಒಂದು ರೀತಿಯಾದಂತಹ ಏನಪ್ಪ, ಓಟು, ಎಷ್ಟು ಸೀಟು, ಹಾಗೆ ಎಲ್ಲ ನಾವೇ ಅಂತ ತೋರ್ಸ್ಕೊಳ್ತಿದ್ರಲ್ಲ. ಆದ್ರೆ ಈಗ ಜನ ತಿರುಗಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿಯಿಂದ ನಾವು ಹೆದರಲ್ಲ, ಬಿಜೆಪಿಗೆ ನಾವು ಹೆದರಲ್ಲ, ಮೋದಿಗೆ ಹೆದರಲ್ಲ, ಅಮಿತ್ ಶಾಗೆ ಹೆದರಲ್ಲ, ನಾವು ಜನ್ಸಿ, ನಾವು ಹೋರಾಟ ಅಂದ್ರೆ ಹೋರಾಟ ಅಂತ ಹೇಳಿ ಪಟ್ಟು ಹಿಡಿದು ನಿಂತಿದ್ದಾರೆ. ಒಂದು ಕಡೆ ಜಂತರ್ ಮಂತರ್ನಲ್ಲಿ, ಇನ್ನೊಂದು ಕಡೆ ಮುಂಬೈ ಮತ್ತು ಪಟ್ನಾದಲ್ಲಿ ವಿಶೇಷವಾಗಿ ತೋರಿಸ್ಕೊಟ್ಟಿದ್ದಾರೆ ಧೈರ್ಯ ಅಂದ್ರೆ ಏನು ಅಂತ. ಅದರಲ್ಲೂ ಬಿಹಾರದ ಪಟ್ನಾದಲ್ಲಂತೂ ಹೇಳಬೇಕಾದ್ರೆ ನಮ್ಗೆ ತಮಾಷೆ ಅನ್ನಿಸ್ತಾ ಇದೆ. ಬಟ್ ಆ ಹುಡುಗರು ಅದನ್ನ ಮಾಡಿದ್ದಾರೆ. ಜಲಫಿರಂಗಿಯಲ್ಲಿ ರೈನ್ ಡ್ಯಾನ್ಸ್ ಮಾಡ್ಕೊಳ್ತೀವಿ ಅಂದ್ರೆ ಏನರ್ಥ, ಆ ರೀತಿ ಮಾಡ್ಕೊಂಡಿದ್ದಾರೆ. ಸೊ ಇದಿಷ್ಟು ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳು, ವ್ಯಾಪಿಸ್ತಾ ಇರುವಂತಹದ್ದು, ಅದರಲ್ಲೂ ವಿಶೇಷವಾಗಿ ಮುಂಬೈ ಮತ್ತು ಪಟ್ನಾದಲ್ಲಿ ಆಗಿರುವಂತಹ ವಿಶೇಷ ಬೆಳವಣಿಗೆಗಳು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.